ಔಟ್ಡೋರ್ ಇಂಡೋರ್ ಅಂತ ಶೂಟ್ಸ್ ಇರುತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಮೇಕಪ್ ಗಂಟೆಗಟ್ಟಲೆ ಕ್ಯಾರಿ ಮಾಡಬೇಕಾಗುತ್ತೆ. ತುಂಬಾ ಹೊತ್ತಿರುವಾಗ ಅದು ಸ್ಕಿನ್ ಪೆನಿಟ್ರೇಟ್ ಆಗಿ ಫಾರ್ ಲಾಂಗ್ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಡಬಲ್ ಕ್ಲೆನ್ಸಿಂಗ್ ಮಾಡಿ ಕೊಟ್ಟಿರೋ ಸೀರಮ್ಸ್ ಎಲ್ಲ ಕ್ಲೀನ್ ಆಗಿ ಹಚ್ಚಿ ಮಲ್ಕೊಂಡ್ರೆ ಐ ಥಿಂಕ್ ದಟ್ ಇಸ್ ಗುಡ್ ಅಂಡ್ ವಿತ್ ಗುಡ್ ಡಯಟ್ ಆಫ್ ಕೋರ್ಸ್. ಹೋಮ್ ರೆಮಿಡೀಸ್ ಏನಾದ್ರು ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಂತ? ವೈಟಮಿನ್ ಸಿ ಜಾಸ್ತಿ ಹಚ್ಚಿದ್ರೆ ರ್ಯಾಷಸ್ ಆಗ್ಬಿಡುತ್ತೆ. ಹನಿ ಮಿಲ್ಕ್ ಹಚ್ಚಿದ್ರೆ ಆಕ್ನಿ ಆಗ್ಬಿಡುತ್ತೆ, ತುಂಬಾ ಆಯಿಲ್ ಆಗ್ಬಿಟ್ಟು. ಸೊ ನಾನು ಅದು ಯಾವುದು ಟ್ರೈ ಮಾಡೋದಕ್ಕೆ ಹೋಗಲ್ಲ. ಹೇರ್ ಕೇರ್ ರೂಟೀನ್ ಬಗ್ಗೆ ಹೇಳೋದಾದ್ರೆ ನನಗೆ ವರ್ಕ್ ಆಗಿಲ್ಲ. ಸ್ಕ್ಯಾಲ್ಪಿಗೆ ಆಯಿಲ್ ಜಾಸ್ತಿ ಹಾಕಿದ್ರೆ ಕೆಲವ್ರಿಗೆ ಡ್ಯಾಂಡ್ರಫ್ ಆಗುತ್ತೆ. ಸೊ ನನ್ಗೆ ಅದೇ ಥರ ಆಗುತ್ತೆ. ಈ ಬೋಟಾಕ್ಸ್ ಮತ್ತೆ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸರ್ಟಿಫಿಕೇಟ್ ಇಲ್ಲದೆ ಇರೋರು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಎಸ್, ಈಗ ಔಟ್ಡೋರ್ ಇಂಡೋರ್ ಅಂತ ಶೂಟ್ಸ್ ಇರುತ್ತೆ. ಅದ್ರ ಜೊತೆಗೆ ಏನಂತಂದರೆ ಮೇಕಪ್ ಗಂಟೆಗಟ್ಟಲೆ ಕ್ಯಾರಿ ಮಾಡಬೇಕಾಗುತ್ತೆ. ಕೆಮಿಕಲ್ಸ್ ಅನ್ನೋವಂಥದ್ದು ನಮ್ಮ ಸ್ಕಿನ್ ಮೇಲೆ ಲಾಟ್ ಆಫ್ ಅಂದರೆ ಸುಮಾರು ಗಂಟೆಗಳ ಕಾಲ ಇರುತ್ತೆ. ಆಫ್ಟರ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಯಾವ ರೀತಿ ಪ್ರಿಕಾಷನ್ಸನ್ನು ತೊಗೊತೀರಾ? ಈಗ ನೀವು ಒಂದು ಸನ್ಸ್ಕ್ರೀನು, ಮಾಯ್ಶ್ಚರೈಸರ್ ಎಲ್ಲ ಅಂತ ಅಂದರೆ, ಸೊ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಆ ಮೇಕಪ್ ನಮ್ಮ ಮೇಲೆ ಇದ್ದಂಥ ಒಂದು ಸಂದರ್ಭದಲ್ಲಿ ಸ್ಕಿನ್ನೆಲ್ಲ ಲಾಟ್ ಆಫ್ ಡ್ಯಾಮೇಜಸ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ಏನು ಪ್ರಿಕಾಷನ್ಸ್ ತೊಗೊತೀರಾ ಅಂತ? ಸೇಮ್ ನಾನು ಇವಾಗ ಸೀರಮ್ಸ್ ಯೂಸ್ ಮಾಡ್ತೀನಲ್ಲ, ಅದು ಎಲ್ಲದನ್ನು ಅದನ್ನ ರಿಪೇರ್ ಮಾಡೋದಕ್ಕಂತಾನೆ ಇರೋದು. ಸೊ ಹಾಗಾಗಿ ಕಂಪ್ಲೀಟ್ ಡಬಲ್ ಕ್ಲೆನ್ಸಿಂಗ್ ಮಾಡ್ಕೋತೀನಿ ನಾನು. ನಂಗೆ ರೆಕಮೆಂಡ್ ಮಾಡಿದೆ ಡಬಲ್ ಕ್ಲೆನ್ಸಿಂಗ್ ಮಾಡಿ, ಸೊ ದಟ್ ಕಂಪ್ಲೀಟ್ ಮೇಕಪ್ ಹೋಗುತ್ತೆ. ಬಿಕಾಸ್ ನೀವು ಹೇಳ್ದಂಗೆ ತುಂಬಾ ಹೊತ್ತಿರುವಾಗ ಅದು ಸ್ಕಿನ್ ಪೆನಿಟ್ರೇಟ್ ಆಗಿ ಫಾರ್ ಲಾಂಗ್ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಡಬಲ್ ಕ್ಲೆನ್ಸಿಂಗ್ ಮಾಡಿ ಕೊಟ್ಟಿರೋ ಸೀರಮ್ಸ್ ಎಲ್ಲ ಕ್ಲೀನ್ ಆಗಿ ಹಚ್ಚಿ ಮಲ್ಕೊಂಡ್ರೆ ಐ ಥಿಂಕ್ ದಟ್ ಇಸ್ ಗುಡ್ ಅಂಡ್ ವಿತ್ ಗುಡ್ ಡಯಟ್ ಆಫ್ ಕೋರ್ಸ್. ತುಂಬಾ ಎಣ್ಣೆ ಪದಾರ್ಥ ತಿಂದ್ರೆ ಅಗೇನ್ ಆಕ್ನೀಸ್ ಆಗುತ್ತೆ. ಸೊ ವಿತ್ ಗುಡ್ ಫುಡ್ ಹಂಗಂತ ನಾನು ತಿನ್ನೋದೇ ಇಲ್ಲ ಅಂತ ಹೇಳ್ತಲ್ಲ, ಇನ್ ಲಿಮಿಟ್. ಓಕೆ, ಈಗ ನೀವು ಹೇಳಿದ್ರಲ್ಲ ಡರ್ಮಟಾಲಜಿಸ್ಟ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಹೋಮ್ ರೆಮಿಡೀಸ್ ಏನಾದ್ರು ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಂತ? ನನಗೆ ಹೋಮ್ ರೆಮಿಡೀಸ್ ವರ್ಕ್ ಆಗಿಲ್ಲ. ಅಂದ್ರೆ ಒಬ್ಬೊಬ್ರು ಸ್ಕಿನ್ ಟೈಪ್ ಒಂದೊಂದ್ ತರ. ಸೊ ವರ್ಕ್ ಆಗಿರೋರು ಇದ್ದಾರೆ. ನನಗೆ ವೈಟಮಿನ್ ಸಿ ಜಾಸ್ತಿ ಹಚ್ಚಿದ್ರೆ ರ್ಯಾಷಸ್ ಆಗ್ಬಿಡುತ್ತೆ. ಹನಿ ಮಿಲ್ಕ್ ಹಚ್ಚಿದ್ರೆ ಆಕ್ನಿ ಆಗ್ಬಿಡುತ್ತೆ, ತುಂಬಾ ಆಯಿಲ್ ಆಗ್ಬಿಟ್ಟು. ಸೊ ನಾನು ಅದು ಯಾವುದು ಟ್ರೈ ಮಾಡೋದಕ್ಕೆ ಹೋಗಲ್ಲ. ಮಾಡಿ ಎಲ್ಲ ಉಲ್ಟಾ ಹೊಡೆದಿದೆ, ಹಾಗಾಗಿ ಡಾಕ್ಟರ್ ಹತ್ರ ಹೋಗಿದ್ದು. ಸೊ ನಾನು ಹೋಮ್ ರೆಮಿಡೀಸ್, ಅಲೋವೆರಾ ತುಂಬಾ ನನ್ಗೆ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಲೋವೆರಾ ಒಂದು ಹಚ್ತೇನೆ ಅಷ್ಟೇ. ಅದ್ ಬಿಟ್ರೆ ಹೋಮ್ ರೆಮಿಡೀಸ್ ನಾನು ಟ್ರೈ ಮಾಡಕ್ ಹೋಗಲ್ಲ. ಈಗ ಎಲ್ಲ ಕೆಲವು ಕಂಟೆಂಟ್ ಅಡಲ್ಟ್ರೇಟೆಡ್ ಕೂಡ ಆಗಿರುತ್ತೆ. ಅರಿಶಿನದ್ದು ತುಂಬಾ ಏನು ಇದ್ ಮಾಡಕ್ ಹೋಗಲ್ಲ. ಅಲೋವೆರಾ ಅಂದ್ರೆ ನ್ಯಾಚುರಲ್ ಆಗಿ ಸಿಗತ್ತಲ್ಲ, ಅದನ್ನು ಅಂಗಡಿಲಿ ಸಿಗೋದು ಯೂಸ್ ಮಾಡಲ್ಲ. ಮನೇಲಿ ಬೆಳೆದಿರೋ ಅಲೋವೆರಾನ ಕಟ್ ಮಾಡಿ ಯೂಸ್ ಮಾಡ್ತೀನಿ. ಅದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ದು ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್? ಕಾಂಬಿನೇಷನ್ ಸ್ಕಿನ್. ಯಾವ ರೀತಿ ಮೆಜರ್ಮೆಂಟ್ಸ್ ಎಲ್ಲ ತೊಗೊತೀರಾ? ಲೈಕ್ ಯಾವ ರೀತಿ ಪ್ರಿಕಾಷನ್ಸ್? ಲೈಕ್ ಯಾಕಂದ್ರೆ ಕೆಲವೊಂದ್ಸಲ ಎರಡೂ ಇರುವಂಥದ್ದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ಲ. ಅಂದ್ರೆ ನಾನು ಶೂಟ್ ಇಲ್ಲದೆ ಇದ್ದಾಗ ಆಲ್ವೇಸ್ ಹೈಡ್ರೇಟೆಡ್ ಆಗೇ ಇರುತ್ತೆ, ಆಲ್ವೇಸ್ ಮಾಯಿಶ್ಚರೈಸ್ಡ್ ಆಗೇ ಇರುತ್ತೆ. ಡ್ರೈ ಸ್ಕಿನ್, ಐ ಮೀನ್ ಆಯಿಲಿ ಸ್ಕಿನ್ ಇದೆ ಅಂತ ನಾವು ಮಾಯಿಶ್ಚರೈಸರ್ ಹಚ್ಚದೇ ಇರಬಾರ್ದು. ಅದು ಇನ್ನೂ ಆಯಿಲ್ ಜಾಸ್ತಿ ಸಿಕ್ರೀಟ್ ಮಾಡಿ ಇನ್ನೂ ಪ್ರಾಬ್ಲಮ್ಸ್ ಕಾಸ್ ಮಾಡುತ್ತೆ. ಆಯಿಲಿ ಸ್ಕಿನ್ ಇದ್ರೂ ಮಾಯಿಶ್ಚರೈಸ್ ಎಷ್ಟು ಮಾಡಬೇಕು ಅಷ್ಟು ಕರೆಕ್ಟಾಗಿ ಮಾಡಲೇಬೇಕು. ಶೂಟಲ್ಲಿ ಅಂತ ಬಂದಾಗ ನಾನು ಮೇಕಪ್ ಆರ್ಟಿಸ್ಟ್ಗೆ ಕ್ರೆಡಿಟ್ ಕೊಡ್ತೀನಿ. ಬಿಕಾಸ್ ಅವ್ರು ನೋಡಿಕೊಂಡು ಇವತ್ತು ನನ್ಗೆ ಒಂದೊಂದು ದಿನ ಒಂದೊಂದು ಥರ ಆಡುತ್ತೆ ನನ್ನ ಸ್ಕಿನ್. ಸೊ ಅವತ್ತಿನ ದಿನ ಡ್ರೈ ಇದ್ರೆ ಎಕ್ಸ್ಟ್ರಾ ಮಾಯಿಶ್ಚರೈಸ್ ಮಾಡಿ, ಎಕ್ಸ್ಟ್ರಾ ಟೋನರ್ಸ್ ಏನೇನು ಬೇರೆ ಪ್ರಾಡಕ್ಟ್ ಬೇಕು ಹಚ್ಚಿ. ಸೊ ಶೀಲ್ ಟೇಕ್ ಕೇರ್. ಅದರ್ವೈಸ್ ಪ್ರಾಪರ್ ಮಾಯಿಶ್ಚರೈಸ್ ಸನ್ಸ್ಕ್ರೀನ್ ಮಾಡಿ ಇದು ಮಾಡ್ತೀನಿ ಅಷ್ಟೇ. ಎಸ್, ಹೇರ್ ಕೇರ್ ರೂಟೀನ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಹೇರ್ಸ್ ಬಗ್ಗೆ ಹೇಳೋದಾದ್ರೆ? ಹೇರ್ ಕೇರ್ ರುಟೀನ್ ಅಂತ ಹಾನೆಸ್ಟ್ ಆಗಿಲ್ಲ, ಬಟ್ ಸ್ಟೈಲಿಂಗ್ ಮಾಡುವಾಗ ಪ್ರಾಪರ್ ಹೇರ್ ಪ್ರೊಟೆಕ್ಷನ್ ಎಲ್ಲ ಹಾಕಿನೇ ಹೇರ್ ಸ್ಟೈಲಿಂಗ್ ಮಾಡ್ಕೊಳ್ಳೋದು. ಬಟ್ ಅದರ್ವೈಸ್ ಹೇರ್ ಕೇರ್ ಆಕ್ಚುಲಿ ಸ್ಟಾರ್ಟ್ ಮಾಡ್ಬೇಕು. ಹೇರ್ ಕೇರ್ ರುಟೀನ್ ಅಂತ ಅಮ್ಮ ಏನು ರೆಮಿಡೀಸ್ ಏನು ಟ್ರೈ ಮಾಡಲ್ವಾ ಮನೇಲಿದ್ದಾಗ ಅಂತ? ಇಲ್ಲ, ನಾನು ಮಾಡಿಲ್ಲ. ಇಲ್ಲ, ಆಯಿಲ್ ಅಪ್ಲೈ ಮಾಡ್ತೀರಾ? ಇಲ್ಲ, ನನಗೆ ವರ್ಕ್ ಆಗಿಲ್ಲ. ಸ್ಕ್ಯಾಲ್ಪಿಗೆ ಆಯಿಲ್ ಜಾಸ್ತಿ ಹಾಕಿದ್ರೆ ಕೆಲವ್ರಿಗೆ ಡ್ಯಾಂಡ್ರಫ್ ಆಗುತ್ತೆ. ಸೊ ನನ್ಗೆ ಅದೇ ಥರ ಆಗುತ್ತೆ. ಸ್ಕ್ಯಾಲ್ಪ್ ಜಾಸ್ತಿ ಆಯಿಲ್ ಇದು ಮಾಡಿದ್ರೆ ಡ್ಯಾಂಡ್ರಫ್ ಆಗುತ್ತೆ. ಸೊ ನಾನು ಹೇರ್ ಮಾಸ್ಕ್ ಅಪ್ಲೈ ಮಾಡ್ತೀನಿ ತುಂಬಾ ಡ್ರೈ ಆಗುವಾಗ. ಬಟ್ ಅದರ್ವೈಸ್ ಶೂಟಲ್ಲಿ ಇರುವಾಗ ಮೈ ಹೇರ್ ಸ್ಟೈಲಿಸ್ಟ್ ಟೇಕ್ ಕೇರ್ ಮಾಡ್ತಾರೆ, ಪ್ರಾಪರ್ ಪ್ರೊಟೆಕ್ಷನ್ ಹಾಕಿ ಆಮೇಲೆ ಸ್ಟೈಲಿಂಗ್ ಮಾಡ್ತಾರೆ. ಮನೆಗೆ ಹೋದ ತಕ್ಷಣ ವಾಶ್ ಮಾಡ್ಬಿಡ್ತೀನಿ. ತುಂಬಾ ಪ್ರಾಡಕ್ಟ್ಸ್ ಇರುತ್ತೆ ಹೇರಲ್ಲಿ. ಸೊ ಹೋದ ತಕ್ಷಣ ವಾಶ್ ಮಾಡ್ಬಿಡ್ತೀನಿ. ಈ ಬೋಟಾಕ್ಸ್ ಮತ್ತೆ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಅಂದ್ರೆ ಇಟ್ಸ್ ಅ ಪರ್ಸನಲ್ ಚಾಯ್ಸ್. ಇಟ್ಸ್ ನಾಟ್ ಬ್ಯಾಡ್, ಬಟ್ ಐ ಥಿಂಕ್ ಯಾರೇ ಮಾಡಿಸ್ಕೊಂಡ್ರು ಐ ಥಿಂಕ್ ಪ್ರಾಪರ್ ಸರ್ಟಿಫಿಕೇಟ್ ಇರೋರ ಹತ್ರ ಯಾಕಂದ್ರೆ ಐ ಥಿಂಕ್ ಸರ್ಜರೀಸ್ ಕೆಲವರು ಅಂದ್ರೆ ಸರ್ಜರಿ ವೆಂಟ್ ರಾಂಗ್ ಆಗಿ ತೀರ್ಕೊಂಡಿರೋರು ಇದ್ದಾರೆ. ಸೊ ಐ ಥಿಂಕ್ ಒಳ್ಳೆ ಡಾಕ್ಟರ್ ಹತ್ರ
ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇವತ್ತು ತುಂಬ ಬಿಸ್ನೆಸ್ ಆಗಿಬಿಡಿದೆ. ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸರ್ಟಿಫಿಕೇಟ್ ಇಲ್ಲದೆ ಇರೋರು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ತುಂಬ ಕೇರ್ಫುಲ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಐ ಥಿಂಕ್ ಬೋಟಾಕ್ಸ್ ಅಗೇನ್ ಇಟ್ಸ್ ಅ ಪರ್ಸನಲ್ ಚಾಯ್ಸ್. ಐವ್ ನೆವರ್ ಅದರಲ್ಲೂ ಫೇಲ್ಯೂರ್ಸ್ ಆಗಿದೆ, ಬಟ್ ಅಗೇನ್ ಒಳ್ಳೆ ಡಾಕ್ಟರ್ಸ್ ವಿತ್ ಗುಡ್ ಹ್ಯಾಂಡ್ಸ್, ಐ ಥಿಂಕ್ ಇಟ್ಸ್ ಆಲ್ ಅ ಪರ್ಸನಲ್ ಚಾಯ್ಸ್. ಯಾರಿಗೆ ಚೆನ್ನಾಗಿ ಕಾಣೋದು ಇಷ್ಟ ಇರಲ್ಲ, ಸೊ ಹಾಗೆ ಪರ್ಸನಲ್ ಚಾಯ್ಸ್ ಅಷ್ಟೇ. ವರ್ಕೌಟ್ ಪ್ರಿಫರ್ ಮಾಡ್ತಾರಾ, ಜಿಮ್ ಪ್ರಿಫರ್ ಮಾಡ್ತಾರಾ ಅಥವಾ ಯೋಗ ಪ್ರಿಫರ್ ಮಾಡ್ತೀರಾ ಅಂತ? ವರ್ಕೌಟ್ ಪರ್ ಡೇಗೆ ಇನ್ ಕೇಸ್ 2.5 hours ವರ್ಕೌಟ್ ಮಾಡ್ತೀನಿ ಅಂತಂದ್ರೆ ಅರೌಂಡ್ 2 hours ಅಂತೂ ಆಗುತ್ತೆ. ಹೋದ್ರೆ ಶೂಟ್ ಇರೋ ಟೈಮಲ್ಲಿ ಅಷ್ಟೇ ಡಮಾರ್ ಇಲ್ಲ, ವರ್ಕೌಟ್ ಇರಲ್ಲ. ಸೊ ಅಟ್ಲೀಸ್ಟ್ 4 days ಆದ್ರೂ ಹೋಗ್ತೀನಿ ಜಿಮ್ಗೆ. ಸೊ ಒಂದು 2 hours ವರ್ಗೂ ಆಗ್ಬಿಡುತ್ತೆ, 1.25 ಗಂಟೆ ಅಷ್ಟು ಆಗ್ಬಿಡುತ್ತೆ. ಒಂದು half an hour ಕಾರ್ಡಿಯೋ ಅಂಡ್ ಆಬ್ಸ್ ಎಲ್ಲ ಮಾಡೋಷ್ಟಿಗೆ 1 ಗಂಟೆ ಆಗುತ್ತೆ. ಮಿಕ್ಕಿದ್ದು ಯಾವ್ದಾದ್ರು 1 ಮಸಿಲ್ ಅಥವಾ 2 ಮಸಿಲ್ ವರ್ಕೌಟ್ ಮಾಡ್ತಾರೆ, ಅದ್ರಲ್ಲಿ 1.25 ಗಂಟೆ ಆಗುತ್ತೆ. ಸೊ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.